ಪ್ರಸ್ತಾವನೆ ಶ್ರೀ ಸಾಯಿ ಸಚ್ಚರಿತೆಯ ಪಾರಾಯಣ ವಿಧಾನ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಸ್ನಾನ ಮಾಡಿ ಶುಚಿರ್ಭೂತರಾಗಿ ಶ್ರೀ ಸಾಯಿ ಸಚ್ಚರಿತೆ ಗ್ರಂಥಕ್ಕೆ ಮಂಗಳಾರತಿ ಬೆಳಗಿ ಯಥಾಶಕ್ತಿ ನೈವೇದ್ಯ ಅರ್ಪಿಸಿ ಬಾಬಾ ಅವರ ಫೋಟೋ ಸನ್ನಿಧಿಯಲ್ಲಿ ಪಾರಾಯಣವನ್ನು ಆರಂಭಿಸಬೇಕು. ಸದಾ ನಿಂಬವೃಕ್ಷಸ್ಯ ಮೂಲಾಧಿವಾಸಾತ್ ಸುಧಾಸ್ರಾವಿಣಂ ತಿಕ್ತಮಪ್ಯವೃತಂ ತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಈ ಧ್ಯಾನ ಶ್ಲೋಕವನ್ನು ಮೊದಲು ಹೇಳಿಕೊಳ್ಳಬೇಕು. ನಂತರ ಪಾರಾಯಣವನ್ನು ಓಂ ಶ್ರೀ ಸಾಯಿನಾಥಾಯ ನಮಃ ಎಂದು ಪ್ರಾರಂಭಿಸಬೇಕು. ಸಪ್ತಾಹ ಕ್ರಮ: 1ನೇ ದಿನ 1ರಿಂದ 8 ಅಧ್ಯಾಯಗಳು, 2ನೇ ದಿನ 9ರಿಂದ 16 ಅಧ್ಯಾಯಗಳು, 3ನೇ ದಿನ 17ರಿಂದ 23 ಅಧ್ಯಾಯಗಳು, 4ನೇ ದಿನ 24ರಿಂದ 30 ಅಧ್ಯಾಯಗಳು, 5ನೇ ದಿನ 31ರಿಂದ 39 ಅಧ್ಯಾಯಗಳು, 6ನೇ ದಿನ 40ರಿಂದ 48 ಅಧ್ಯಾಯಗಳು, 7ನೇ ದಿನ 49ರಿಂದ 51 ಅಧ್ಯಾಯಗಳು. 7ನೇ ದಿನ ಪಾರಾಯಣದ ನಂತರ ಯಥಾಶಕ್ತಿ ಸಾಯಿ ಭಕ್ತರಿಗೆ ಭೋಜನ ಮಾಡಿಸಿ ಬಾಬಾ ಅವರಿಗರ್ಪಿಸಬೇಕು. ಗುರುವಾರಗಳಂದು ದಿನಕ್ಕೊಂದು ಅಧ್ಯಾಯ ಮುಗಿಸಿದರೆ 1 ವರ್ಷದಲ್ಲಿ ಪಾರಾಯಣ ಮುಗಿಯುತ್ತದೆ. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 1. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಸಮರ್ಥ ಗುರು ಸಾಯಿನಾಥರ ಸಚ್ಚರಿತೆಯನ್ನು ನಿರೂಪಿಸುವ ಮೊದಲು ಶ್ರೀ ಗಣಪತಿ ವಾಗ್ದೇವಿಯರಿಗೆ ನಮಸ್ಕರಿಸೋಣ. ಶ್ರೀ ಗುರುಗಳ ಆತ್ಮೀಯ ಶಿಷ್ಯರಾದ ದಾಬೋಲಕರರು ಶ್ರೀ ಸಾಯಿ ಸಚ್ಚರಿತೆಯನ್ನು ರಚಿಸಿದ್ದಾರೆ. ಸಕಲ ದೇವತೆಗಳಿಗೂ ಭಾರದ್ವಾಜರೇ ಮೊದಲಾದ ಋಷಿಗಳಿಗೂ ನಮಸ್ಕರಿಸಿದ ಗ್ರಂಥಕರ್ತರು ಶ್ರೀಮನ್ನಾರಾಯಣನಿಗೆ ವಂದನೆ ಅರ್ಪಿಸುತ್ತಾರೆ. ಶ್ರೀ ಸಾಯಿನಾಥರು ದತ್ತಾತ್ರೇಯರ ಸಾಕ್ಷಾತ್ ಅವತಾರಿಗಳಾಗಿ ತ್ರಿಮೂರ್ತಿ ಸ್ವರೂಪರಾಗಿದ್ದಾರೆ. ಅವರ ಮಹಿಮೆ ಅಪಾರವಾಗಿದೆ. ಅವರು ಎಲ್ಲ ಜೀವಿಗಳಲ್ಲೂ ವಾಸವಾಗಿದ್ದಾರೆ. ಶ್ರೀ ದಾಬೋಲಕರರು ಶಿರಡಿಯ ಮಸೀದಿಯಲ್ಲಿ 1910ರಲ್ಲಿ ಶ್ರೀ ಸಾಯಿನಾಥರ ದರ್ಶನ ಪಡೆದರು. ಆಗ ಶ್ರೀ ಬಾಬಾ ಗೋಧಿ ಬೀಸುತ್ತಿದ್ದರು. ಬೀಸಿದ ಗೋಧಿಯನ್ನು ಶಿರಡಿಯ ಸುತ್ತಲೂ ಸುರಿದು ಬನ್ನಿರೆಂದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಗೋಧಿ ಬೀಸುವ ಸಾಯಿ ಲೀಲೆಗೆ ವಿಶೇಷ ಅರ್ಥವಿದೆ. ಅವರು ಭಕ್ತರ ಪಾಪಗಳನ್ನು ಬೀಸಿ ಪುಡಿ ಮಾಡುತ್ತಿದ್ದರು. ಶಿರಡಿಯ ಸುತ್ತಲೂ ಹರಡಿದ್ದ ಕಾಲರ ಇದರಿಂದ ನಾಶವಾಯಿತು. ಬೀಸುವ ಕಲ್ಲಿನ ಹಿಂದೆ ಗೂಢಾರ್ಥವಿದೆ. ನಮ್ಮ ಅಹಂಕಾರ, ಅಸೂಯೆಗಳನ್ನು ಕರ್ಮ ಭಕ್ತಿಗಳಿಂದ ಬೀಸಿ ಹೊರಹಾಕಬೇಕು. ಇದೇ ಬಾಬಾ ಅವರ ಆಶಯವಾಗಿತ್ತು. ಇಂತಹ ಸಾಯಿ ಗುರುಗಳ ಪಾದಕಮಲಗಳನ್ನು ಸ್ಮರಿಸಬೇಕು ಎಂಬಲ್ಲಿಗೆ ಶ್ರೀ ಸಾಯಿ ಚರಿತೆಯ 1ನೇ ಅಧ್ಯಾಯ ಮುಗಿಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 2. ಶ್ರೀ ಗುರುಭ್ಯೋ ನಮಃ. ಯಾರು ನಿಶ್ಚಲವಾದ ಮನಸ್ಸಿನಿಂದ ಶ್ರೀ ಬಾಬಾರವರನ್ನು ನಂಬಿದ್ದಾರೋ ಅಂತಹ ಭಕ್ತರು ಮಾತ್ರ ಗುರುಗಳ ಚರಿತ್ರೆಯನ್ನು ಓದಲು ಅರ್ಹರಾಗಿರುತ್ತಾರೆ. ಶ್ರೀ ಸಾಯಿ ಚರಿತ್ರಕಾರರು ಶ್ರೀ ಸಾಯಿ ಅವರ ಅದ್ಭುತ ಪವಾಡಗಳನ್ನು ಸ್ವತಃ ನೋಡಿ ಕೇಳಿ ತಿಳಿದು ಶ್ರೀ ಗುರುಗಳ ಆಶೀರ್ವಾದ ಬಲದಿಂದಲೇ ಈ ಪಾರಾಯಣ ಗ್ರಂಥವನ್ನು ರಚಿಸಿದ್ದಾರೆ. ಇದನ್ನು ತಿಳಿನೀರಿನಂತೆ ಶುದ್ಧವಾದ ಮನಸ್ಸಿನಿಂದ ಪಾರಾಯಣ ಮಾಡಬೇಕು. ಇಲ್ಲಿ ತರ್ಕ, ಚರ್ಚೆ, ವಾದಗಳಿಗೆ ಜಾಗವಿಲ್ಲ. ಶುದ್ಧ ಭಕ್ತಿಯೊಂದೇ ಸಾಕು. ಶ್ರೀ ಸಾಯಿನಾಥರಂತಹ ದೇವತಾರೂಪಿಗಳ ಬಗ್ಗೆ ಬರೆಯುವುದೆಂದರೆ ಕಷ್ಟಸಾಧ್ಯವಾದ ಮಾತೇ ಸರಿ. ಗ್ರಂಥಕಾರರು ಪುಣ್ಯಶಾಲಿಗಳಾಗಿದ್ದರೆ ಮಾತ್ರ ಈ ಕಾರ್ಯ ಸಾಧ್ಯವಾಗುತ್ತದೆ. ಗ್ರಂಥಕರ್ತರು ಗುರುಗಳ ಆಶೀರ್ವಾದ ಅನುಗ್ರಹಗಳಿಂದ ಮಾತ್ರ ಇದನ್ನು ಬರೆಯುವುದು ಸಾಧ್ಯವಾಗುತ್ತದೆ. ಈ ಹಿಂದೆ ಮಹಿಪತಿ ಕವಿಗಳು, ದಾಸಗಣ ಮಹಾರಾಜರು ಮೊದಲಾದ ಹರಿಭಕ್ತರು
ಶ್ರೀ ಬಾಬಾ ಅವರ ಚರಿತ್ರೆಯನ್ನು ಕೀರ್ತನೆ ಮಾಡಿದ್ದಾರೆ. ಶ್ರೀ ದೇಸಾಯಿ ಚರಿತ್ರೆ ಸಾಗರದಂತೆ ವಿಶಾಲ, ಆಳ ಮತ್ತು ಗಂಭೀರವೂ ಆಗಿದೆ. ಈ ಸತ್ಕಥೆಯನ್ನು ಶ್ರವಣ ಮಾಡಿದವರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ದುಃಖದಲ್ಲಿ ನೊಂದವರಿಗೆ ಉಪಶಮನವಾಗುತ್ತದೆ. ಇಂತಹ ಅವರಿಗೆ ಇಹ ಪರ ಎರಡು ರೀತಿಯ ಸುಖ ದೊರೆಯುತ್ತದೆ. ಶ್ರೀ ಸಾಯಿನಾಥರ ಉಪದೇಶಗಳು ಈಗಲೂ ಎಲ್ಲರಿಗೂ ಅನ್ವಯಿಸುತ್ತವೆ. ಬಾಬಾ ಅವರನ್ನು ಯಾರು ಪ್ರತ್ಯಕ್ಷವಾಗಿ ದರ್ಶನ ಮಾಡಿಲ್ಲವೋ ಅವರಿಗೆ ಈ ಸಂತರ ಉಪದೇಶ ಸುಖ ಸಂತೋಷಗಳನ್ನು ಇಂದಿಗೂ ನೀಡುವುದರಲ್ಲಿ ಸಂಶಯವಿಲ್ಲ. ಗುರುಗಳ ಚರಿತ್ರೆಯನ್ನು ಗ್ರಂಥಕರ್ತರು ಅಹಂಕಾರದಿಂದ ರಚಿಸಲಿಲ್ಲ. ಅವರು ಅಹಂಕಾರವನ್ನು ಶ್ರೀ ಸಾಯಿ ಚರಣಾರವಿಂದಗಳಲ್ಲಿ ಅರ್ಪಿಸಿದ್ದರು. ಮೊದಲು ಬಾಬಾ ಈ ರಚನೆಯ ಕೆಲಸವನ್ನು ಒಪ್ಪಿರಲಿಲ್ಲ. ನಂತರ ಅವರ ಆಪ್ತಭಕ್ತರಾದ ಮಾಧವರಾವ್ ದೇಶಪಾಂಡೆ ಅವರ ಮೂಲಕ ದಾಬೋಲಕರರು ಪ್ರಾರ್ಥಿಸಿದಾಗ ಬಾಬಾ ನಾನೇ ನಿನ್ನಲ್ಲಿ ನಿಂತು ಆ ಕೆಲಸ ಮಾಡಿಸುತ್ತೇನೆ ಎಂದು ಆಶೀರ್ವದಿಸಿದರು. ದಾಬೋಲಕರ ಕಾಕಾ ಸಾಹೇಬ ದೀಕ್ಷಿತ ಮತ್ತು ನಾನಾ ಸಾಹೇಬರು ಗೆಳೆಯರಾಗಿದ್ದರು. ಒಮ್ಮೆ ಅವರ ಗೆಳೆಯರೊಬ್ಬರ ಮಗನಿಗೆ ತೀವ್ರ ಕಾಯಿಲೆಯಾಗಿತ್ತು. ಅವರಿಗೆ ಶಿರ್ಡಿಗೆ ಹೊರಡುವ ಮನಸ್ಸಿರಲಿಲ್ಲ. ಆಗ ನಾನಾ ಅವರು ಶಿರ್ಡಿಗೇಕೆ ಹೋಗಲಿಲ್ಲ ಎಂದಾಗ ಅವರು ದಾದರ್ ತಲುಪಿದರು. ಆಗ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ಒಮ್ಮೆ ಮುಸ್ಲಿಂ ಯುವಕ ನೀವು ಮನಮಾಡ್ ಮೇಲಿಗೆ ಹೋಗಿ ಎಂದು ಸಲಹೆ ನೀಡಿದನು. ಆದರೆ ಮತ್ತೆ ಅವನು ಕಾಣಲಿಲ್ಲ. ದಾಬೋಲಕರರು ಮಾರನೆಯ ದಿನ ಶಿರ್ಡಿ ತಲುಪಿದರು. ಶಿರ್ಡಿಯಲ್ಲಿ ಹೆಚ್ಚಿನ ಜನಸಂದಣಿ ಇರಲಿಲ್ಲ. ಅವರಿಗೆ ಮಸೀದಿಯಲ್ಲಿ ಶ್ರೀ ಸಾಯಿ ದರ್ಶನವಾಯಿತು. ಗೋವಿಂದರಾವ್ ರಘುನಾಥ ದಾಬೋಲಕರ್ ಮೊದಲ ಬಾರಿಗೆ ಸಾಯಿ ದರ್ಶನ ಮಾಡಿ ಅವರ ಚರಣ ಸ್ಪರ್ಶ ಮಾಡಿದರು. ಇದರಿಂದ ಅವರ ಪೂರ್ವಜನ್ಮದ ಕರ್ಮ ಕರಗಿ ಪುನರ್ಜನ್ಮದಂತೆ ಅನುಭವವಾಯಿತು. ದಾಬೋಲಕರ ಅವರು ಬಾಳಸಾಹೇಬ ಘಾಟೆ ಅವರೊಂದಿಗೆ ಗುರುಗಳ ಅಗತ್ಯದ ಬಗ್ಗೆ ಚರ್ಚಿಸಿದರು. ಅವರು ಯಾವ ತೀರ್ಮಾನಕ್ಕೂ ಬರಲು ಸಾಧ್ಯವಾಗಿರಲಿಲ್ಲ. ಅನಂತರ ಅವರು ಮಸೀದಿಗೆ ಹೊರಟಾಗ ಸಾಯಿಯವರು ದಾಬೋಲಕರ ಅವರನ್ನು ನೋಡಿ ಈ ಹೇಮಾಡ ಪಂಥ ಏನನ್ನುತ್ತಾನೆ ಎಂದರು. ಹೇಮಾದ್ರಿ ಪಂತರು ದೇವಗಿರಿ ಅರಸರ ಆಸ್ಥಾನ ವಿದ್ವಾಂಸರಾಗಿ ಹಲವಾರು ಗ್ರಂಥಗಳನ್ನು ರಚಿಸಿದ್ದರು. ಬಾಬಾ ಈ ಹೆಸರನ್ನು ದಾಬೋಲಕರರಿಗೆ ಅಹಂಕಾರ ಕಳೆಯಲು ಅನುಗ್ರಹಿಸಿದರು. ಅಂದಿನಿಂದ ಗೋರಂ ದಾಬೋಲಕರ ಹೇಮಾಡ ಪಂತರಾದರು. ಪಾರಮಾರ್ಥಿಕ ಸಾಧನೆಗೆ ಶ್ರೀ ಗುರುಗಳ ಅಗತ್ಯವಿದೆ. ಶ್ರೀ ಗುರುವೇ ಸಂಸಾರ ಸಾಗರ ದಾಟಿಸುವ ನಾವೆಯಂತೆ ಎಂದು ಹೇಳಿದರೆಂಬೆಲ್ಲರಿಗೆ ಶ್ರೀ ಸಾಯಿ ಸಚ್ಚರಿತೆಯ 2ನೇ ಅಧ್ಯಾಯ ಮುಗಿಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 3. ಶ್ರೀ ಗುರುಭ್ಯೋ ನಮಃ. ಶ್ರೀ ಬಾಬಾರವರು ಹೇಮಾಡ ಪಂತರಿಗೆ ತಮ್ಮ ಚರಿತ್ರೆಯನ್ನು ಬರೆಯಲು ಅನುಮತಿ ನೀಡುವಾಗ ನೀನು ನನ್ನಲ್ಲಿ ದೃಢವಾದ ನಂಬಿಕೆ ಇಡು. ನನ್ನ ಮಹಿಮೆಯನ್ನು ಬರೆದರೆ ಜ್ಞಾನ ಲಭಿಸುತ್ತದೆ. ಇದನ್ನು ಭಕ್ತಿಯಿಂದ ಶ್ರವಣ ಮಾಡಿದವರಿಗೆ ನನ್ನಲ್ಲಿ ಪ್ರೀತಿ ಸ್ಫುರಿಸುತ್ತದೆ. ಉತ್ತಮ ಜ್ಞಾನವೆಂಬ ಅಮೂಲ್ಯವಾದ ರತ್ನವು ಲಭಿಸುತ್ತದೆ ಎಂದರು. ಶ್ರೀ ಸಾಯಿನಾಥರ ಭರವಸೆಗಳನ್ನು ಕೇಳಿದ ಹೇಮಾಡ ಪಂತರಿಗೆ ಆತ್ಮವಿಶ್ವಾಸ ಮೂಡಿತು. ಅವರು ಬಾಬಾರವರ ಭರವಸೆಯಂತೆ ಶ್ರೀ ಸಾಯಿ ಸಚ್ಚರಿತೆ ಬರೆಯಲಾರಂಭಿಸಿದರು. ನನ್ನಲ್ಲಿ ಯಾರು ತನು ಮನ ಧನಗಳನ್ನು ಅರ್ಪಿಸುವರೋ ಅವರನ್ನು ಎಂತಹ ಕಷ್ಟಗಳಿಂದ ಬೇಕಾದರೂ ಪಾರು ಮಾಡುವೆನು. ಅವರನ್ನು ಸಾವಿನ ಭಯದಿಂದ ಬಿಡುಗಡೆ ಮಾಡುತ್ತೇನೆ. ಅವರ ಮಾನಸಿಕ ದೈಹಿಕ ಕಾಯಿಲೆಗಳನ್ನು ಗುಣಪಡಿಸುತ್ತೇನೆ. ಶಾಶ್ವತವಾದ ನೆಮ್ಮದಿಗೆ ಇದು ಸುಲಭ ಮಾರ್ಗವಾಗಿದೆ. ಹೀಗೆ ಭಕ್ತರಿಗೆ ಭರವಸೆ ನೀಡಿದ ಸಾಯಿಬಾಬಾರವರು ತಮ್ಮ ಭಕ್ತರಿಂದ ಒಂದೊಂದು ಬಗೆಯ ಸೇವೆಯನ್ನು ಸ್ವೀಕರಿಸುತ್ತಿದ್ದರು. ಯಾರಿಂದ ಯಾವ ಸೇವೆಯನ್ನು ಮಾಡಿಸಬೇಕೆಂದು ಅವರಿಗೆ ತಿಳಿದಿತ್ತು. ಸತ್ಪುರುಷರ ಜೀವನ ಚರಿತ್ರೆಯನ್ನು ಪಾರಾಯಣ ಮಾಡುವುದರಿಂದ ನಮ್ಮ ಅಹಂಕಾರ ಅವಿದ್ಯೆ ನಾಶವಾಗುತ್ತದೆ. ಕಲಿಯುಗದಲ್ಲಿ ಪರಮಾತ್ಮನ ಮತ್ತು ಭಕ್ತರ ನಾಮಸ್ಮರಣೆಯೇ ಜ್ಞಾನ ಮಾರ್ಗದ ಸಾಧನವಾಗಿದೆ. ಕೃತ, ತ್ರೇತ, ದ್ವಾಪರ ಯುಗಗಳಿಗಿಂತ ಕಲಿಯುಗದ ಸಾಧನೆ ಸುಲಭವಾಗುತ್ತದೆ.
ಭಗವಂತನ ಲೀಲೆಗಳನ್ನು ಕೇಳುವುದು ಮತ್ತು ಹಾಡುವುದರಿಂದಲೇ ಕೃತಾರ್ಥರಾಗಬಹುದು. ಈ ಉದ್ದೇಶಕ್ಕಾಗಿಯೇ ಬಾಬಾರವರು ತಮ್ಮ ಕಥೆಯನ್ನು ಬರೆಸಿದ್ದರು. ಇಂತಹ ಕಥಾಶ್ರವಣದಿಂದ ದೈವಭಕ್ತಿ ದೃಢವಾಗಿ ಸನ್ಮಾರ್ಗದ ದಾರಿ ಸುಲಭವಾಗುತ್ತದೆ. ಶ್ರೀ ಬಾಬಾರವರಿಗೆ ಭಕ್ತರ ಮೇಲೆ ಮಾತೃವಾತ್ಸಲ್ಯವಿತ್ತು. ಇದಕ್ಕೆ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆದ ಗೋರಂ ದಾಬೋಲಕರ ಅವರದ್ದೇ ಉದಾಹರಣೆ ಆಗಿದೆ. ಅವರು ಸರ್ಕಾರಿ ಕೆಲಸದಿಂದ 1919ರಲ್ಲಿ ನಿವೃತ್ತರಾದರು. ಬರುತ್ತಿದ್ದ ಪಿಂಚಣಿ ಅಲ್ಪವಾಗಿತ್ತು. ಇದರಿಂದ ಸಂಸಾರ ನಿರ್ವಹಣೆ ಬಹಳ ಕಷ್ಟವಾಗಿತ್ತು. ಒಂದು ದಿನ ಅವರು ಶಿರಡಿಗೆ ಹೋದರು. ಅಂದು ಆಷಾಢ ಹುಣ್ಣಿಮೆ ಆಗಿತ್ತು. ದಾಬೋಲಕರರು ಅಣ್ಣಾ ಸಾಹೇಬರಲ್ಲಿ ತಮ್ಮ ತೊಂದರೆಗಳನ್ನು ಹೇಳಿಕೊಂಡರು. ಅವರು ಶ್ರೀ ಸಾಯಿಯವರಲ್ಲಿ ಇವರ ಮೇಲೆ ಕೃಪಾ ತೋರುವಂತೆ ಪ್ರಾರ್ಥಿಸಿದರು. ಆಗ ಬಾಬಾರವರು, ಅವನಿಗೆ ಬೇರೆ ಕೆಲಸ ಸಿಗುತ್ತದೆ. ಇನ್ನು ಮುಂದೆ ಊಟ ಬಟ್ಟೆಗಳಿಗೆ ತೊಂದರೆ ಇರುವುದಿಲ್ಲ. ನಾಸ್ತಿಕರು ಮತ್ತು ಕೆಟ್ಟ ಜನರಿಂದ ದೂರವಿರಲಿ. ಇದರಿಂದ ನೆಮ್ಮದಿ ಸಾಧ್ಯ ಎಂದು ಭರವಸೆ ನೀಡಿದರು. ಶಿರಡಿಯಲ್ಲಿ ಇನ್ನೊಂದು ಘಟನೆ ನಡೆಯಿತು. ಬಾಬಾರವರಿಗೆ ರೋಹಿಲನೆಂಬ ಮುಸ್ಲಿಂ ಭಕ್ತನಿದ್ದ. ಅವನು ಪ್ರತಿ ರಾತ್ರಿ ಕುರಾನನ್ನು ಜೋರಾಗಿ ಪಠಿಸುತ್ತಿದ್ದನು. ಶಿರಡಿಯ ಜನರಿಗೆ ಇದರಿಂದ ತುಂಬ ತೊಂದರೆಯಾಗಿತ್ತು. ಜನರು ಬಾಬಾರವರಲ್ಲಿ ಇದನ್ನು ನಿವೇದಿಸಿದಾಗ ಅವರು, ದೇವರಿಗೆ ನಾಮ ಸಂಕೀರ್ತನೆ ತುಂಬ ಪ್ರಿಯವಾದುದು. ಅದನ್ನು ಜೋರಾಗಿ ಮಾಡಿದರೆ ತಪ್ಪೇನಿದೆ? ಅವನು ಹೆಂಡತಿಯ ಕಾಟ ತಡೆಯಲಾರದೆ ಹೀಗೆ ಮಾಡುತ್ತಿದ್ದಾನೆ ಎಂದು ನಗುತ್ತಾ ಹೇಳಿದರು. ಆಶ್ಚರ್ಯವೆಂದರೆ ರೋಹಿತ್ಲನಿಗೆ ಹೆಂಡತಿಯೇ ಇರಲಿಲ್ಲ. ಅವರ ದುರಾಲೋಚನೆಗಳನ್ನೇ ಬಾಬಾರವರು ಹೆಂಡತಿ ಎಂದು ಸೂಚಿಸಿದ್ದರು. ಶ್ರೀ ಬಾಬಾರವರು ತಮ್ಮ ಭಕ್ತರಿಗೆ ಹಲವು ಉಪದೇಶದ ಮಾತುಗಳನ್ನು ಕಥೆಯಂತೆ ಹೇಳುತ್ತಿದ್ದರು. ನನ್ನಲ್ಲಿ ಯಾರು ದೃಢವಾದ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ನನ್ನನ್ನು ಮರೆತವರು ಮಾಯಾಬಲೆಗೆ ಸಿಲುಕುತ್ತಾರೆ. ನನಗೆ ನನ್ನ ಭಕ್ತರು ಏನು ಮಾಡುತ್ತಿದ್ದಾರೆಂಬುದು ಗೊತ್ತಿದೆ ಎಂದು ಭರವಸೆ ನೀಡುತ್ತಿದ್ದರು. ದಾಬೋಲಕರರು ಸಾಯಿನಾಥರನ್ನು ಸ್ಮರಿಸಿ ಅವರ ಭರವಸೆಯನ್ನು ಮನಸ್ಸಿನಲ್ಲಿಟ್ಟು ತಮ್ಮ ಸರ್ಕಾರಿ ಸೇವೆಯನ್ನು ಮುಂದುವರಿಸಿದರು. ಗುರುಗಳ ಆಶ್ವಾಸನೆಯಂತೆ ಅವರ ಆದಾಯ ಹೆಚ್ಚಿ ಕಷ್ಟಗಳು ನಿವಾರಣೆಯಾಯಿತು. ನಿಶ್ಚಲ ಮನಸ್ಸಿನಿಂದ ಬಾಬಾರವರನ್ನು ಸ್ಮರಿಸಿದರೆ ಪಾಪಗಳು ನಶಿಸುತ್ತವೆ, ಕಷ್ಟಗಳು ಪರಿಹಾರವಾಗುತ್ತವೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 3ನೇ ಅಧ್ಯಾಯವು ಮುಗಿಯಿತು. ಶ್ರೀ ಸಾಯಿನಾಥಾಯ ನಮಃ.